ಒಂದು ಪದವೀಧರರ ಕ್ಷೇತ್ರದಿಂದ ರಘುಪತಿ ಭಟ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೋ ಬಿಡ್ತಾರೋ 20ನೇ ತಾರೀಕು ತನಕ ಕೂಡ ನಾನು ಕಾದೆ. ಅಲ್ಲಿ ತನಕ ಅವ್ರಿಗೆ ಮಾತಾಡಲಿಲ್ಲ. ಯಾಕಂದ್ರೆ ಬಿಡ್ರಾಯ್ ದಿನ ತನಕ ನಮ್ಮ ಹಿರಿಯರೆಲ್ಲ ಒಪ್ಪಿಸ್ತಾರೆ. ಇದು ನಮ್ಮ ಒಂದು ಪದ್ಧತಿ. 20ರ ತನಕ ಆದಮೇಲೆ 21ರಿಂದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ 70-80% ಕಾರ್ಯಕರ್ತರು ಇವತ್ತು ನಮ್ಮ ಜೊತೆಗಿದ್ದಾರೆ. ಯಾರು KGPನಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಹೋಗಿದ್ರೋ ಅಂಥವ್ರು ಕೆಲವರು ಮಾತ್ರ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಚೇರಿಗೆ ಹೋಗಿ ಸರ್ಜಿಗೆ ಬೆಂಬಲ ಕೊಡ್ತಾರೆ. KGPಗೆ ಹೋಗಿರೋರು ಬಿಟ್ಟರೆ ಎಲ್ಲರೂ ಕೂಡ ರಘುಪತಿ ಭಟ್ ಜೊತೆಗೆ ಇರೋದು ತುಂಬ ಸಂತೋಷ. ಅಷ್ಟೇ ಅಲ್ಲ, ನನಗೆ ಉಡುಪಿಲಿ ಚೆನ್ನಾಗಿದೆ, ಮಂಗಳೂರು ಚೆನ್ನಾಗಿದೆ ಅಂತ ಸುದ್ದಿಗಳು ಮಾತ್ರ ಬರ್ತಾ ಇತ್ತು. ಆದರೆ ಅಲ್ಲಿ ಹೋಗಿ ನೋಡ್ಕೊಂಡು ಬಂದಾಗ ರಘುಪತಿ ಭಟ್ ಬಗ್ಗೆ ಇದ್ದಂಥ ಗೌರವವೇ ನನಗೆ ಜಾಸ್ತಿ ಆಯಿತು. ಉಡುಪಿ ಮತ್ತು ಮಂಗಳೂರು ಕಾರ್ಯಕರ್ತರು ಅವ್ರ ದೊಡ್ಡತನ, ಸೋಲ್ಲಿ ಗೆಲ್ಲಿ ನಾನು ಇರ್ತೀನಿ ಅಂತ 100ಕ್ಕೆ 100 ಅವ್ರು ಗೆಲ್ತಾರೆ. ಸುಶಿಕ್ಷಿತ ಮತದಾರರು, ಗುಂಡು ಪಾರ್ಟಿ ಇಷ್ಟಪಡೋರಲ್ಲ. ನರೇಂದ್ರ ಮೋದಿ, ಅಮಿತ್ ಶಾ ಒಂದು ರೀತಿ ರಾಮ ಲಕ್ಷ್ಮಣ ಇದ್ದಂಗೆ ಈ ದೇಶವನ್ನು ರಕ್ಷಣೆ ಮಾಡ್ತಾರಂತ ಮೋದಿ ಮತ್ತು ಅಮಿತ್ ಶಾ ಅವ್ರ ಜೊತೆಗೆ ನಾವು ಪಾರ್ಟಿ ಕಟ್ಕೊಂತ ಬಂದಿದ್ದೇವೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ರಘುಪತಿ ಭಟ್ರಿಗೆ ಸುಸಂಸ್ಕೃತ ವ್ಯಕ್ತಿ, ಅವರಿಗೆ ನಾವು 100% ಬೆಂಬಲ ಕೊಡ್ತೇವೆ. ಈ ಮಾತನ್ನು ಬರೀ ಕಾರ್ಯಕರ್ತರಲ್ಲ, ನಾನು ಅನೇಕ ಕಾಲೇಜುಗಳಿಗೂ ಕೂಡ ವಿಸಿಟ್ ಮಾಡಿ ಬಂದೆ. ಅಲ್ಲಿಯ ಲೆಕ್ಚರರ್ಸ್ಗಳು ಆನಂದವಾಗಿ ಹೇಳ್ತಾರೆ, ಸರ್ ನಾವು ಓಟ್ ಕೊಡೋದಲ್ಲ, ಓಟು ಕೊಡಿಸ್ತೇವೆ. ಅವ್ರನ್ನ ಅನೇಕ ವರ್ಷಗಳಿಂದ ಅವರ ರಾಜಕೀಯ ಚಟುವಟಿಕೆಗಳು ನಾವು ನೋಡಿದ್ದೇವೆ. ಒಂದು ಬುಕ್ಲೆಟ್ ಕೊಟ್ಟಿದ್ದಾರೆ ರಘುಪತಿ ಭಟ್ರು, ನೀವು ನೋಡಿರ್ಬೋದು. ತುಂಬ ಗೌರವ ಅವ್ರ ಬಗ್ಗೆ. ನೇರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಅಲ್ಲಿ ಓಡಾಟ ಮಾಡ್ತಿದ್ದಾರೆ. ಇನ್ನು ಕೆಲವರು ನನಗೆ ಖಾಸಗಿಯಾಗಿ ಫೋನು ಮಾಡಿದ್ರು, MLAಗಳು ಕೂಡ. ಸರ್ ಯಾವ ಕಾರಣಕ್ಕೂ ನಾವು ರಘುಪತಿ ಭಟ್ ಕೈ ಬಿಡೋದಿಲ್ಲ, 100ಕ್ಕೆ 100 ಗೆಲ್ಲಿಸ್ತೇವೆ. MLAಗಳ ಆದಿಯಾಗಿ ಮತದಾರನ ಭೇಟಿ ಮಾಡಿದಾಗ ತುಂಬ ಸಂತೋಷದಿಂದ ಅವರು ಖಂಡಿತ ನಾವು ರಘುಪತಿ ಭಟ್ ಓಟ್ ಕೊಡ್ತೀವಿ. ನಾನು ಯಾಕಿದ್ದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡುವಂಥ ಕಾರ್ಯಕರ್ತರಿಗೆ ಅವನ ಬಗ್ಗೆ ಗೌರವ ಇರಬೇಕು, ಅವನ ಬಗ್ಗೆ ನಂಬಿಕೆ ಇರಬೇಕು, ಅವನು ಯಾವ ದಾರಿನಲ್ಲಿ ರಾಜಕಾರಣದಲ್ಲಿ ಬೆಳೀತಾ ಇದ್ದೀನಿ ಅನ್ನೋದನ್ನು ಗಮನಿಸಿರ್ತಾರೆ. ಹಾಗಾಗಿ ರಘುಪತಿ ಭಟ್ಗೆ ತುಂಬ ನನಗೆ ಗೌರವ ಜಾಸ್ತಿ ಆಯಿತು. ಯಾಕೆ ಅಂತಂದರೆ ಇಲ್ಲಿ ಎರಡೂ ಹೋಲಿಕೆನ ಮಾಡಿದೆ ನಾನು. ಇಲ್ಲಿ ಸರ್ಜಿ ಗುಂಡು ಪಾರ್ಟಿ, ಅಲ್ಲಿ ರಘುಪತಿ ಭಟ್ ಹಿಂದುತ್ವ, ಮೋದಿ ಅಮಿತ್ ಶಾ ಅವ್ರ ಮಾರ್ಗದರ್ಶನ, ರಾಷ್ಟ್ರೀಯವಾದ. ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟು ಗೌರವ. ದೊಡ್ಡ ದೊಡ್ಡ ಸಂಸ್ಥೆ ಹೆಸರು ಬೇಕಾದ್ರೆ ನಾನು ಹೇಳಬಹುದು. ಆ ಸಂಸ್ಥೆಯ ಆಡಳಿತ ಮಂಡಳಿಯವರು ಹೇಳ್ತಾರೆ, ರಘುಪತಿ ಭಟ್ ಗೆಲ್ಲಿಸದೆ ಇನ್ನು ಯಾರು ಗೆಲ್ಸೋಣ ಸರ್ ನಾವು. ಆ ದೊಡ್ಡ ದೊಡ್ಡ ಸಂಸ್ಥೆಯೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಸರ್ ನಮ್ಮ ಹತ್ರ ಖಂಡಿತ ನೀವು ಬರೋ ಅಂಥ ಅವಶ್ಯಕತೆ ಇಲ್ಲ, ನಾವೆಲ್ಲ ತೀರ್ಮಾನ ಮಾಡಿದ್ವಿ, 800 ಓಟ್ ಇದೆ, ಇಲ್ಲಿ ಅತಿ ಹೆಚ್ಚು ನಾವು ಕೊಡಿಸ್ತೇವೆ, ನೀವು ಸಮಯ ಬೇರೆ ಕಡೆ ಕೊಡಿ. ನಾನು ಸರ್ಜಿ ಪ್ರತಿಸ್ಪರ್ಧಿ ಅಂತ ಹೇಳಲಿಲ್ಲ. ನಾನು ಸರ್ಜಿ ಮಾಡಿದ BJP ಆಡಗಿರಂಥ ಅವಮಾನ, BJP ಆಗ್ತಿರೋಂಥ ದಾರಿ ತಪ್ಪು ಹೋಗ್ತಿರೋಂಥ ವ್ಯವಸ್ಥೆ, ಇವರು ಅಧಿಕಾರ ಕೊಟ್ಟಿದ್ದಾರು. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದ ನಂತರ ತನ್ನ ನಡವಳಿಕೆ ಭಾರತೀಯ ಜನತಾ ಪಾರ್ಟಿ ರೂಪದಲ್ಲಿ ಇರಬೇಕಾಗಿತ್ತು. ಇದನ್ನು ನಾನು ಹೇಳ್ತಿದ್ದೀನ,
ನನಗೆ ಪ್ರತಿಸ್ಪರ್ಧಿ ಯಾರು ಏನು ಅನ್ಕತೆ ನಾನು ಹೋಗ್ತಾ ಇಲ್ಲ. ನನ್ನ ನೋವು ನಾನು ಹೇಳ್ಕೊತಾ ಇರೋದು, ನನ್ನ ಪಕ್ಷಕ್ಕೆ ಈ ಸ್ಥಿತಿ ಬಂತಲ್ಲ. 40 ವರ್ಷ ನಾವೆಲ್ಲ ಪಾರ್ಟಿ ಕಟ್ಕೊಂಡ್ಬಂದಿರೋದು, ಹೆಂಡ ಕುಡಿಸ್ಕಟ್ಟಿಲ್ಲ. ಯಾರು ಒಬ್ಬರು ಹೇಳ್ಬಿಡ್ಲಿ, ನಾನು ಇಡೀ ರಾಜಕೀಯ ಜೀವನದಲ್ಲಿ ಒಂದು ಬಾಟ್ಲೆ ಹೆಂಡ ಕುಡಿಸಿನ ಬಾಟ್ಲು ನಾನು ಮುಟ್ಟೇ ಇಲ್ಲ. ನನ್ನ ಜೀವನದಲ್ಲಿ ನಾನು ಮುಟ್ಟಿಲ್ಲ, ಕೊಡ್ಸೋಕ್ಕೂ ಹೋಗಿಲ್ಲ. ನಮ್ಮ ಕಾರ್ಯಕರ್ತರು ಹಂಗೆ ತಯಾರು ಮಾಡ್ತಿದ್ದೀವಿ ನಾವು. ಅಂಥ ಪಾರ್ಟಿಗೆ BJP ಅಂತ ಅಂದ ತಕ್ಷಣ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಇವತ್ತು ಕಣ್ಮುಂದೆ ಬರೋದು ನರೇಂದ್ರ ಮೋದಿ, ಇವತ್ತು ಕಣ್ಮುಂದೆ ಬರೋದು ಹಿಂದುತ್ವ, ಇದು ಉಳಿಸ್ತಾ ಇದೆ ಈ ಪಾರ್ಟಿ ಅಂತ. ಆದರೆ ನಾಳೆ ಏನಾಗುತ್ತೆ? ಈ ನೋವನ್ನು ನಾನು ಹೇಳ್ಕೊತಿದ್ದೀನಿ ವಿನಃ ಸರ್ಜಿ ನಮಗೆ ಕಾಂಪಿಟೇಟರ್ ಹೌದು ಅಲ್ಲೋ ಗೊತ್ತಿಲ್ಲ. ಮೊದಲನೇ ಸ್ಥಾನದಲ್ಲಿ ಇವತ್ತು ರಘುಪತಿ ಭಟ್ ಇದ್ದಾರೆ, 2ನೇ ಸ್ಥಾನಕ್ಕೆ ಚರ್ಚೆಗಳು ನಡೀತಾ ಇದೆ. ಯಾರಾಗುತ್ತೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಇದು ಈ ನೋವಂತನ್ನ ನಾನು ಮತದಾರರ ಮುಂದೆ ತೋಡ್ಕೋತಾ ಇದ್ದೇನೆ. ಇಂಥ ವ್ಯಕ್ತಿ ಬೇಕೋ ನಿಮಗೆ? ಗುಂಡು ಪಾರ್ಟಿ ಮಾಡೋಂಥ ಗುಂಡು ಪಾರ್ಟಿ ಮಾಡೋಂಥ ಸರ್ಜಿ ಬೇಕೋ? ಸುಸಂಸ್ಕೃತ ವ್ಯಕ್ತಿ ಇವ್ರು ಬೇಕು? ನೀವು ತೀರ್ಮಾನ ಮಾಡಿ ಅಂತ ನಾನು ಮತದಾರರಿಗೆ ಪ್ರಾರ್ಥನೆ ಮಾಡ್ತೀನಿ. ಫುಲ್ ಹೋಗ್ತೀಯಾರೋ ಬಿಡ್ತೀಯಾರೋ ಗೊತ್ತಿಲ್ಲ. ಕೆಲವ್ರು ಯಾರು ಹೋಗಿದ್ರು ನಂಗೆ ಫೋನ್ ಮಾಡಿದ್ರು, ನಿಮ್ಗೆ ಯಾರೋ ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಆ ಫುಲ್ಲು ಅಂದ್ರೆ ನಂಬರ್ ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಹೇಳಿ. ನೀವೇನೋ ಹೋಗಿಲ್ಲ ತಾನೆ? ಸರಿ, ಮತ್ತೆ ನಿಮ್ಗೆ ಓಟಿತ್ತಾ? ಇದ್ರ ಮತ್ತೆ ಯಾಕೆ ಕರೆದಿಲ್ಲಲ್ಲ? ನೀವು ಗುಂಡು ಪಾರ್ಟಿಗೆ ಹೋಗೋರಲ್ಲ ಅಂತ ಗೊತ್ತಾದ್ಮೇಲೆ ಇರ್ಬೋದೇನೋ. ಹಾಂ, ಕರಿತಿದ್ದಕ್ಕೆ ಬೇಜಾರಾಗಿದ್ದಾರ? ನಂಗೆ ಅದು ಗೊತ್ತಿಲ್ಲ. ನಾನು ನಾಳೆ ಚನ್ನಗಿರಿ ಹೋಗ್ತಾ ಇದ್ದೀನಿ, ಎಲ್ಲಿಗೆ? ಚಿಕ್ಕಮಗಳೂರು ಹೋಗ್ತಾ ಇದ್ದೀನಿ. ನಾಡಿದ್ದು ಬೆಳಗ್ಗೆ ಒಂದು ಪತ್ರಿಕಾಗೋಷ್ಠಿ ಇಟ್ಕೊಳ್ಳ? ಇವಾಗ ನಾಡಿದ್ದು ಇಲ್ಲ ಮಾಡ್ತೀನಪ್ಪ. ಬಂದೇ ದಿನಕ್ಕೆ ಈಗ ಅವರು ಅಷ್ಟೆಲ್ಲ ಮಾಡಿದ್ದಾರೆ. ಅವರು ನಾನೆಲ್ಲ ಅಷ್ಟಕ್ಕೆ ಬಿಟ್ಟು ಕೈ ಬಿಟ್ಬಿಡ್ತೀನಿ ನಾನು. ತಡೆಯೋಣ, ಅದೇ ಏನೇನು ಕೂಗಾಡಿದ್ರು ಎಲ್ಲ ನಿನ್ನ ಮುಂದೆ ಇಡ್ತೀನಿ. ಆತ್ಮಹತ್ಯೆ ನಾನು ಕಾರಣ ಅಂತಲ್ಲ, ಅಲ್ಲ ನೀನು ಹೇಳ್ತಿರೋದು ನೋಡಿದ್ರೆ ತಗೊಳ್ತೀನಪ್ಪ. ನಾನು ಈ ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತಂದಾಗ ನೀನು ಬಿಡ್ತೀಯಾ? ಆ ಪ್ರಶ್ನೆ ಕೇಳಿದೆ. ರಘುಪತಿ ಭಟ್ ಪತ್ರಿಕಾಗೋಷ್ಠಿನಲ್ಲೇ ನಂಗೆ ಕೈ ಬಿಡ್ತಾ ಇಲ್ಲ ನೀನು. ನೀವೊಂದು ಪ್ರಸ್ತಾಪ ಮಾಡಿದ ದಿನ ನನಗೆ ಇವತ್ತು ಮಾತಾಡಲೇಬೇಕು. ನೋವಾಗಿ ನನ್ನ ಜೀವನದಲ್ಲಿ, ನನ್ನ 40 ವರ್ಷ ಜೀವನದಲ್ಲಿ ಈ ಚುನಾವಣೆಯಲ್ಲಿ ಆಗಿರೋಷ್ಟು ನೋವು ನನಗಾಗಿಲ್ಲ. ಏನಂತ? ಹೂನಪ್ಪ, ತಡಿ, ನಾಡಿದ ತನಕ ವೆಯ್ಟ್ ಮಾಡು. ನಾಡ್ದು ಎಷ್ಟೊತ್ತಿಗಪ್ಪ? ಇದು ಯಾರಪ್ಪ ಬುಕ್ ಮಾಡಿಸೋರು ನೀವು? ಎಷ್ಟೊತ್ತಿಗೆ? 9:30 ಎದ್ದಿರ್ತೀರಾ? ಅಲ್ಲ, ನೀವು ಹಿಂದಿನ ದಿನ ಯಾವುದು ಗುಂಡು ಪಾರ್ಟಿಗೆ ಹೋಗಿರಲ್ಲ ತಾನೆ? ಖಂಡಿತ ನಿನಗೂ ನನಗೂ ಇಬ್ಬರಿಗೂ ಕರೆಯಲ್ಲ ಅವರು. ಹಾಂ, ತಿಂಡಿ ಸಮೇತ ಅಂತಪ್ಪ. 9:30. ಯಾಕೆಂದರೆ ಇವತ್ತು ನಾವು 10 ಗಂಟೆ ಮಾಡಿಕೊಂಡು ಇಲ್ಲಿಂದ ಶಿಕಾರಿಪುರಕ್ಕೆ ಹೋಗ್ಬೇಕು ಅಂತಿದ್ವಿ. ಆಮೇಲೆ ಏನೋ ಸುದ್ದಿ ಬಂತು, ಇನ್ಯಾರ್ದು ನಮ್ಮ ಮಂಜುನಾಥ್ ಗೌಡ್ರದ್ದು ಏನೋ ಪ್ರೆಸ್ ಮೀಟ್ ಇದೆ ಅಂತ. ಹಂಗಾಗಿ ಪ್ರಿಪೋನ್ ನಾವು ಮಾಡ್ಕೊಂಡ್ವಿ. ಪಾಪ ಕಾಯ್ತಾ ಇರ್ಬೋದು ಅವರು. ಎಸ್ ಸರ್, ಧನ್ಯವಾದ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.